ಇಲ್ಲಿ ಏನ್ ಬೇಕಾದ್ರೂ ನಡೆಯಬಹುದೆಂಬ ಮಾತಿಗೆ ನೆರಳಿನ ರೂಪದಲ್ಲಿ ಹಿಂಬಾಲಿಸುತ್ತಿದ್ದ ಆ ಮಹಿಳೆಯು ಮಾತನಾಡಲು ಆರಂಭಿಸಿದ್ದು ತಾನು ಯಾರೆಂದು ಹೇಳಿದ್ದು. ಆಕೆಯಿಂದ ಊಹೆಗೂ ಮೀರಿದ ಅಚ್ಚರಿಗಳು ಎದುರಾಗಲು ನಿಂತದ್ದು. ಅಂತಹ ಅಚ್ಚರಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಕಡು ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದ ಕುಟುಂಬದ ನೆರವಿಗೆ ನಿಂತ ಆ ಮಹಿಳೆಯಿಂದ ಎದುರಾಗುತ್ತಿರುವ ಊಹೆಗೂ ನಿಲುಕದ ಅಚ್ಚರಿಗಳೇನು? ಈ ಮುಂಬೈ ನಗರದಲ್ಲಿ ಅಂದು ಒಂದು ವಿಚಿತ್ರ ಎದುರಾಯಿತು, ಒಂದು ಆಘಾತ ಎದುರಾಗಿಬಿಟ್ಟಿತು. ಅಂತಹ ವಿಚಿತ್ರವೇನೋ ಆಘಾತವೇನೆಂಬ ಪ್ರಶ್ನೆಗಳಿಗೆ ಉತ್ತರ ಆ ಯುವ ಕ್ರೀಡಾಪಟು. ಆತ ಉದಯೋನ್ಮುಖ ಫುಟ್ಬಾಲ್ ಕ್ರೀಡಾಪಟು. ಆತ ಮುಂಬೈನ ಜಿಮ್ಖಾನಾ ಫುಟ್ಬಾಲ್ ತಂಡದ ಕ್ರೀಡಾಪಟು. ಫುಟ್ಬಾಲ್ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಲು ನಿಂತ ಆ ಹುಡುಗನಿಗೂ ಕರ್ನಾಟಕದ ನಂಟಿದೆ. ಅದು ಹೇಗೆ ಅಂದ್ರೆ, ಆತ ಸಿಲ್ಲಿಲಲ್ಲಿ ಸೀರಿಯಲ್ ಖ್ಯಾತಿಯ ಸುನೇತ್ರ ಪಂಡಿತ್ ರವರ ಸ್ವಂತ ಅಕ್ಕನ ಮಗ. ನನ್ನ ಮಗ ಇವತ್ತು ನಡಿಬೇಕು ಅಷ್ಟೇ, ನೀನು ಅದೇನು ಮಾಡ್ತೀವ ಮಾಡು. ಸ್ವಂತ ಅಕ್ಕ, ನನ್ನ ಒಡ ಹುಟ್ಟಿದ ಅಕ್ಕನ ಮಗ, ತುಂಬ ಒಳ್ಳೆ ಮಗು, ಟೀನೇಜ್ ಅಂತಾರಲ್ಲ ವಯಸ್ಸು, ಒಂದು 16-17 ರಪ್ಪನಾಗಾಡ್ತಾನವನು. ಸೊ ತುಂಬ ದೊಡ್ಡ ಪ್ಲೇಯರ್ ಅವನು. ಮುಂಬೈನ ಜಿಮ್ಖಾನಾ ಫುಟ್ಬಾಲ್ ತಂಡದ ಆಟಗಾರರಾಗಿರುವ ಇವರ ಅಕ್ಕನ ಮಗನಿಗೆ ಅಂದು ಮುಂಬೈನಲ್ಲಿ ಆಗಿದ್ದೇನೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ, ಒಂದು ಕ್ರೌರ್ಯವಿದೆ. ಅಂದು ಸುನೇತ್ರ ಪಂಡಿತ್ ರವರ ಅಕ್ಕನ ಮಗ ಮುಂಬೈನ ಆ ಫುಟ್ಬಾಲ್ ಗ್ರೌಂಡ್ನಲ್ಲಿ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಒಂದು ಮೂಲೆಯನ್ನ ಸೇರಿದ ಬಾಲ್ ಅನ್ನ ತರಲು ಆತ ಮುಂದಾದಾಗ ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ಕೆಲ ಯುವಕರು ಎದುರಾದರು. ಡ್ರಗ್ಸ್ ಸೇವನೆ ಮಾಡುತ್ತಿದ್ದ ಆ ಹುಡುಗರ ತಂಡವು ಬಾಲನ್ನ ಎತ್ತಿಕೊಂಡು ಚೇಷ್ಟೆ ಮಾಡಲು ಆರಂಭಿಸಿತು. ಸುನೇತ್ರ ಪಂಡಿತ್ರ ಅಕ್ಕನ ಮಗನ ಜೊತೆಗೆ ಮಾತಿಗೆ ಮಾತು ಬೆಳೆಸಿದ್ರು. ನೆಲಕ್ಕುರುಳಿಸಿ ಹೊಡೆಯಲು ನಿಂತರು. ಒಂದು ಕಲ್ಲು ಚಪ್ಪಡಿಯನ್ನ ತಲೆಯ ಮೇಲೆ ಹಾಕಿಬಿಟ್ರು. ತಲೆಯ ಅರ್ಧ ಚಿಪ್ಪೆ ಆಚೆಗೆ ಬಂದು ಬಿಟ್ಟಿತು. ಸೊ ತುಂಬ ದೊಡ್ಡ ಪ್ಲೇಯರ್ ಅವನು. ಯಾರೋ ಡ್ರಗ್ ಸೇವನೆ ಮಾಡಿದಂಥ ಕಿಡಿಗೇಡಿಗಳು ಅವನ ತಲೆ ಮೇಲೆ ಚಪ್ಪಡಿ ಕಲ್ಲೆ ತಾಕ್ಬಿಟ್ಟಿದ್ದಾರೆ. ಬಾಲ್ ಹಿಂಗೆ ಎತ್ಕೊಳಕ್ ಹೋದಾಗ ಏನೋ ಮಾತುಕತೆ ಬಂದಾಗ ಕಲ್ಲನ್ನ ತೆಗೆದು ಒಂದು ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಇದು ಮುಂಬೈ ನಗರದಲ್ಲಾಗಿರೋದು. ಮುಂಬೈಯಲ್ಲಿ ಒಂದು ದೊಡ್ಡ ಸುದ್ದಿ ಆಗಿದೆ ಇದು. ಎಲ್ಲಿ ಕಲ್ಲು ಬಿತ್ತು ಆ ಚಿಪ್ಪೆ ಆಚೆ ಬಂದ್ಬಿಡ್ತು. ದ ಎಂಟೈರ್ ಸ್ಕಲ್ದು ಚಿಪ್ ಆಚೆ ಬಂದ್ಬಿಡ್ತು. ಇಲ್ಲ ಕೈ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅನ್ನೋ ಒಂದು ಭಯ ನಮ್ಗೆಲ್ಲರಿಗೂ, ಇಡೀ ಕುಟುಂಬಕ್ಕೆ ಆತಂಕ. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ನನ್ನ ಸ್ನೇಹಿತೆ ವೇದ, ಬಾ ನೀನು ಇಲ್ಲಿ. ವೈದ್ಯರು ಮೆದುಳಿನ ಆಪರೇಷನ್ ಮಾಡಿದ್ರು. ಆದ್ರೆ ಈಗಲೇ ಏನನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟರು.
ಮುಂದೆ ಕೈಕಾಲುಗಳು ಅಲುಗಾಡಿಸಲು ಆಗದೇ ಇರಬಹುದು, ಪ್ರತಿಕ್ರಿಯಿಸಲು ಆಗದೇ ಇರಬಹುದೆಂಬ ವೈದ್ಯಲೋಕದ ಮಾಹಿತಿಯು ಕುಟುಂಬವನ್ನ ಆತಂಕದಲ್ಲಿ ಮುಳುಗಿಸಿತು. ಇಂತಹ ಸಮಯದಲ್ಲಿ ಸ್ನೇಹಿತೆ ವೇದಾರವರು ಸುನೇತ್ರ ಪಂಡಿತ್ ರವರಿಗೆ ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ನೀವು ಆ ಮಂದಿರಕ್ಕೆ ಹೋಗಿರಬಹುದು. ಇನ್ನು ಆ ಮಂದಿರವಾದ್ರೂ ಯಾವುದು ಅಂದ್ರೆ, ತಿಪ್ಪೆ ಇದ್ದಂತಹ ಜಾಗದಲ್ಲಿ ನಿರ್ಮಾಣವಾದ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಪ್ರತ್ಯಕ್ಷವಾಗಿ ಶಕ್ತಿ ಮಾತೆಯು ಕಾಣಿಸಿಕೊಂಡಂತಹ ಆ ಮಂದಿರಕ್ಕೆ. ಇನ್ನು ಸ್ನೇಹಿತೆ ವೇದಾರವರು ನೀಡಿದಂತಹ ಸಲಹೆಯಂತೆ ಆ ಮಂದಿರಕ್ಕೆ ಹೋಗಿ ಆ ಶಕ್ತಿ ಮಾತೆಯ ವಿಗ್ರಹದ ಮುಂದೆ ನಿಂತು ಕಣ್ಣೀರಿಟ್ಟು ನನ್ನ ಮಗನನ್ನ ಉಳಿಸಿಕೊಡಿರೆಂದು ಸುನೇತ್ರ ಪಂಡಿತ್ ರವರು ಬೇಡಲು ನಿಂತ ನಂತರ ಒಂದು ಚಕಿತ ಎದುರಾಗಲು ಆರಂಭಿಸಿತು. ಆ ಚಕಿತವೇ ಐಸಿಯುನಲ್ಲಿದ್ದ ಸುನೇತ್ರರವರ ಅಕ್ಕನ ಮಗನು ಪ್ರತಿಕ್ರಿಯಿಸಲು ಆರಂಭಿಸಿತು. ಕೆಲ ದಿನಗಳ ನಂತರ ನಡೆದಾಡಲು ಆರಂಭಿಸಿತು. ಇಂದು ಆತ ದೊಡ್ಡ ಕಂಪನಿಯೊಂದರಲ್ಲಿ ಒಂದು ಜವಾಬ್ದಾರಿಯುತ ಕಾರ್ಯವನ್ನ ನಿರ್ವಹಿಸುತ್ತಿರುವುದು. ಹೇಳ್ತಾ ಇರೋ ಒಂದು ಇದರಲ್ಲೇ ನಮ್ಗೆ ಆ ವೈಬ್ರೇಷನ್ ಬಂದ್ಬಿಡುತ್ತೆ. ಆವತ್ತಿಂದ ಇಲ್ಲಿವರೆಗೂ ಏನೋ ಒಂದು ಪಾಸಿಟಿವ್ ಆಯ್ತು ನನಗೆ. ಈಗ ಅವ್ನು ಡಿಗ್ರಿ ಅದಾದ್ಮೇಲೆ ಅವ್ನು ಡಿಗ್ರಿ ಮುಗಿಸ್ದ, ಒಂದು ಒಳ್ಳೆ ಕಂಪನಿಯಲ್ಲಿ ಇವರ್ಗೋ ಅಂತ ಒಂದು ದೊಡ್ಡ ಕಂಪನಿನಲ್ಲಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ದೊಡ್ಡ ಹುದ್ದೆನಲ್ಲಿದ್ದಾನೆ. ಇನ್ನು ಇವರ ತಾಯಿಯವರು ಎಷ್ಟೇ ಕಷ್ಟ ಎದುರಾದರೂ ತಾವು ಭಕ್ತಿಯಿಂದ ಪೂಜಿಸುತ್ತಿದ್ದ ಆ ಮಾತೆಯನ್ನ, ಮಗನನ್ನ ಆವರಿಸಿರುವ ವಿಚಿತ್ರತೆಗೆ ಕಾರಣ ಏನೆಂಬುದನ್ನ ತಿಳಿಯುವಂತಾಗಬೇಕೆಂದು ಬೇಡಿದ ದಿನ ಗಂಗರಾಜು ಅವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕನಸಲ್ಲಿ 3 ಶಕ್ತಿಗಳು ಒಂದಾಗುವಂತಹ ದೃಶ್ಯವು ಕಾಣಿಸಿಕೊಂಡಿತು. ಇನ್ನು ಮಾರನೇ ದಿನ ಗಂಗರಾಜು ಸ್ವಾಮಿಯವರ ತಾಯಿಯವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಮಹಿಳೆ ಯಾರೆಂಬುದು ತಿಳಿದು ಬಿಟ್ಟಿದ್ದು. ನಾನು ನಿಮ್ಮೊಂದಿಗೆ ಸದಾ ಇರುತ್ತೇನೆಂದು ಹೇಳಿದ್ದು. ಇನ್ನು ನೀವು ಯಾವುದಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ವಾಗ್ದಾನ ಮಾಡಿದ್ದು. ಕಷ್ಟವೆಂದು ಬರುವ ಜನರ ಕಷ್ಟಗಳನ್ನು ಪರಿಹರಿಸುತ್ತೇನೆಂದು ಹೇಳಿದ್ದು. ಇನ್ನು ಅಂತಹ ವಾಗ್ದಾನ ನೀಡಿದ್ದಾದ್ರೂ ಯಾರು ಅಂದ್ರೆ, ಆ ಮಹಿಳೆಗೆ ಆವಾಹನೆಯ ನಂತರ ಸುಪ್ತಾವಸ್ಥೆಯನ್ನ ತಲುಪಿದ ಗಂಗರಾಜು ಸ್ವಾಮಿ ಅವರು. ಇನ್ನು ಗಂಗರಾಜು ಸ್ವಾಮಿಯವರನ್ನ ಆವಾಹಿಸಿದಂತಹ ಇದೀಗ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಮಹಿಳೆಯಾದರೂ ಯಾರು ಅಂದ್ರೆ, ಗಂಗರಾಜು ಸ್ವಾಮಿಯವರ ತಾಯಿಯವರು ಭಕ್ತಿಯಿಂದ ಆರಾಧಿಸುತ್ತಿದ್ದ ಆ ಶಕ್ತಿ ಮಾತೆ. ಇನ್ನು ಅಂತಹ ಚಕಿತವು ಎದುರಾದ ನಂತರ ಗಂಗರಾಜು ಸ್ವಾಮಿಯವರ ತಾಯಿಯವರು ಆ ಶಕ್ತಿ ಮಾತೆಯನ್ನ ಕಳಸದಲ್ಲಿ ಬಂದು ಕೂರಲು ಕೋರಿಕೊಂಡ ನಂತರ, ಆ ಕಳಸವನ್ನ ಭಕ್ತಿಯಿಂದ ಆರಾಧಿಸಲು ನಿಂತ ನಂತರ ಕಳಸದಲ್ಲಿನ ಶಕ್ತಿ ಮಾತೆಯಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಅವರು ಸಾಫ್ಟ್ವೇರ್ ಇಂಜಿನಿಯರ್.
ಯಾವ ವಿಸ್ಮಯಗಳನ್ನು ನಂಬದ ಅವರ ಜೀವನದಲ್ಲಿ ಊಹೆಗೂ ನಿಲುಕದ ಒಂದು ಚಕಿತ ಎದುರಾಗಿ ಬಿಟ್ಟಿತ್ತು. ಅಂತಹ ಚಕಿತವನ್ನ ಕಂಡಂತಹ ಆ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಯಾರು ಅಂದ್ರೆ ಪದ್ಮಾವತಿ. ನಿಮಗೆ ಎದುರಾದ ಆ ಚಕಿತವಾದರೂ ಏನು ಅನ್ನುವ ಪ್ರಶ್ನೆಗಳಿಗೆ ಪದ್ಮಾವತಿಯವರಿಂದ ಬಂದಂತಹ ಉತ್ತರವೇನು ಅಂದ್ರೆ, ಸರ್, ಆಕೆ ನಮ್ಮ ಮಾವನ ಮಗಳು. ನಮ್ಮ ಮಾವನ ಮಗಳು ಚಂದದ ಹುಡುಗಿ, ಒಳ್ಳೆಯ ಹೃದಯವುಳ್ಳ ಹುಡುಗಿ. ಆಕೆಯು ಸಹ ಒಂದು ಪ್ರತಿಷ್ಠಿತ IT ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಅಂತಹ ಯುವತಿಗೆ ಒಂದು ವಿಚಿತ್ರ ಎದುರಾಗಿ ಬಿಟ್ಟಿತ್ತು. ಹಾಗೆ ಎದುರಾದ ವಿಚಿತ್ರವೇ ಆಕೆ ಏಕಾಏಕಿ ದಪ್ಪವಾಗಿ ಬಿಟ್ಟಿತ್ತು. ಇಡೀ ದೇಹ ಊದಿಕೊಂಡು ಬಿಟ್ಟಿತ್ತು. ಚರ್ಮವೆಲ್ಲ ಕೆಂಪಾಗಿ ಬಿಟ್ಟಿತ್ತು. ಉಸಿರಾಟದಲ್ಲಿ ಅತೀವ ಸಮಸ್ಯೆ ಎದುರಾಗಿತ್ತು. ವೈದ್ಯರು ಆಗೋದಿಲ್ಲ ಅಂತ ಹೇಳಿಬಿಟ್ಟಿತ್ತು. ಮಿತಿ ಮೀರೋ ಡಾಕ್ಟರ್ ಸೆಡ್ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಪ್ರಾಬ್ಲಿ ಇಂಡೈರೆಕ್ಟಾಗಿ ಹೇಳಿದ್ರೆ ನಥಿಂಗ್ ಕ್ಯಾನ್ ಬಿ ಡನ್ ಅಷ್ಟೇ. ಯು ಗೈಸ್ ಸಿ ವಾಟ್ ಯು ವಾಂಟ್ ಟು ಡೂ, ಇಟ್ಕೋತೀರಾ, ಮನೆ ಕರ್ಕೊಂಡು ಹೋಗ್ತಾರಾ ಏನು ಅಂತಂದ್ರು. ಇಡೀ ಮನೆ ಮಂದಿ ರೋಧಿಸಲು ನಿಂತರು. ಅಂತಹ ಸಮಯದಲ್ಲಿ ಪದ್ಮಾವತಿಯವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ವಿಸ್ಮಯಕಾರಿ ರೀತಿಯಲ್ಲಿ ಗಂಗರಾಜು ಸ್ವಾಮಿಯವರ ಮನೆಗೆ ಬಂದಂತಹ ಆ ಶಕ್ತಿ ಮಾತೆ. ಪದ್ಮಾವತಿಯವರು ಆ ಶಕ್ತಿ ಮಾತೆಯ ಮುಂದೆ ನಿಂತು ಸಮಸ್ಯೆಯನ್ನ ಹೇಳಿಕೊಂಡಾಗ ಆ ಮಾತೆಯಿಂದ ಒಂದು ಉತ್ತರವು ಸಿಕ್ಕಿತು. ಆ ಉತ್ತರವೇ ಇನ್ನು 1 ಗಂಟೆ ಮಾತ್ರ ಸಮಯವಿದೆ ಅಂತ ಹೇಳಿದ್ದು. ಆ ಯುವತಿಯ ದೇಹದೊಳಗೆ ಓರ್ವ ಪುರುಷನ ಪ್ರೇತಾತ್ಮವು ಸೇರಿಕೊಂಡಿದೆ ಅನ್ನೋದು. ಆಕೆಯ ದೇಹದಲ್ಲಿ ಓರ್ವ ಪುರುಷನ ಪ್ರೇತಾತ್ಮ ಸೇರಿಕೊಂಡಿದೆ. ನಾನು ಕೊಡುವ ನಿಂಬೆ ಹಣ್ಣನ್ನ 1 ಗಂಟೆಯೊಳಗೆ ಆಕೆಗೆ ಮುಟ್ಟಿಸಬೇಕು, ಹಾಗಾದ್ರೆ ಮಾತ್ರ ಆಕೆ ಬದುಕುಳಿಯುತ್ತಾಳೆಂಬ ವಾಗ್ದಾನವೂ ಸಿಕ್ಕಿತು. ಆಮೇಲೆ ಇಲ್ಲಿ ಬಂದು ಅಮ್ಮನ ಕೇಳಿದಾಗ, ಅಮ್ಮ ಏನಿದ್ದು, ನೀವೇ ಕಾಪಾಡಬೇಕು, ದಾರಿ ತೋರಿಸ್ಲೇಬೇಕು ಅಂದಾಗ ಬಾಲ್ಕಿ ಮಿತಿ ಮೀರೋ ಹೋಗಿದೆ. ಬಟ್ 1 ಗಂಟೆ ಕಾಲ ಇದೆ. 1 ಗಂಟೆ ಕಾಲಲ್ಲಿ ನೀನು ಇಲ್ಲಿಂದ ಹೋಗಿ ಒಂದು ನಿಂಬೆಹಣ್ಣು ಕೊಡ್ತೀನಿ, ಆ ನಿಂಬೆಹಣ್ಣು ತೊಗೊಂಡು ಹೋಗಿ ಅಮ್ಮನ ಹಾಸ್ಪಿಟ್ಲಲ್ಲಿ ಬಾಲ್ಕಿಗೆ ಇದು ಮಾಡಿಬಿಟ್ಟು ನಿಂಬೆಹಣ್ಣು ಹೊಡಿ ನೀನು, ಅವಾಗ ನಂಗೆ ದಾರಿ ಸಿಗತ್ತೆ ಮಾಡೋದಕ್ಕೆ ಅಂತಂದರು. ವೆನ್ ಡೀಟೇಲ್ ಹೋದಾಗ ಆಮೇಲೆ ಅಮ್ಮನ ಕೇಳಿದಾಗ ಶಿ ವಾಸ್ ಪೊಸೆಸ್ಡ್ ಬೈ ಅ ಮೇಲ್ ಸ್ಪಿರಿಟ್. ಶಕ್ತಿ ಮಾತೆಯಿಂದ ಸಿಕ್ಕಿದಂತಹ 1 ಗಂಟೆಯೊಳಗೆ ತಲುಪಿಸಬೇಕೆಂದು ಹೇಳಿದ ನಿಂಬೆ ಹಣ್ಣನ್ನು ಹಿಡಿದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆಯ ಕಡೆಗೆ ಸಾಗಿದರು ಪದ್ಮಾವತಿ. ವೇಗವಾಗಿ ಆಸ್ಪತ್ರೆಯತ್ತ ಧಾವಿಸಿದ ಪದ್ಮಾವತಿಯವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ, ಇನ್ನೇನು ಪ್ರಾಣ ಹೋಗುತ್ತೆಂದು ಹೇಳಲಾದ ತಮ್ಮ ಮಾವನ ಮಗಳ ಅಂಗೈಯನ್ನ ತೆರೆದು ಆ ನಿಂಬೆ ಹಣ್ಣನ್ನ ಇಟ್ಟರು. ಮಾವನ ಮಗಳ ಕೈಗೆ ನಿಂಬೆ ಹಣ್ಣನ್ನ ಇಟ್ಟು ತಮ್ಮ ಕೈಯಲ್ಲಿ ಅದುಮಿ ಹಿಂಡಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕೆ ಜೋರಾಗಿ ಕಿರುಚಾಡಲು ಆರಂಭಿಸಿದ್ದು. ಆಕೆ ಕಿರುಚಾಡಲು ನಿಂತ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಆಕೆಯ ದೇಹದಿಂದ ಏನೋ ಹೋದಂತಾಗಿತ್ತು. ಅಂತಹ ಚಕಿತ ಎದುರಾದ ನಂತರ ಮತ್ತೊಂದು ಚಕಿತ ಎದುರಾಯಿತು. ಆ ಚಕಿತವೇ ಆಕೆ ಏಕಾಏಕಿ ಎದ್ದು ಕುಳಿತಿದ್ದು. ನನ್ನನ್ನ ಮನೆಯಲ್ಲಿ ಕರೆಯುವ ಹೆಸರನ್ನ ಹಿಡಿದು, ಪೂಜಾ, ಐ ಆಮ್ ಫೈನ್, ಲೆಟ್ಸ್ ಗೋ ಅಂತ ಹೇಳಿತು. ಮಾರನೇ ದಿನವೇ ರಿಪೋರ್ಟ್ ನಾರ್ಮಲ್ ಅಂತ ಬಂದದ್ದು. ಆನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು. ಇಟ್ಸ್ ಜಸ್ಟ್ ಐ ಕುಡ್ ಸೆನ್ಸ್ ಹಿಂಗೆ ಹೋಗ್ತಾ ಇರೋದು. ಅದು ಹೋಗಿದ ತಕ್ಷಣ ಶಿ ಜಸ್ಟ್ ಮಂಚದ ಮೇಲೆ ಹಿಂಗೆ ಎದ್ದು ಕೂತ್ಕೊಂಡ್ಬಿಟ್ಲು. ಪೂಜಾ, ಐ ಆಮ್ ಫೈನ್ ನೌ, ಐ ಆಮ್ ಫೈನ್, ಲೆಟ್ಸ್ ಗೋ ಹೋಮ್ ಅಂತ. 15-20 ಡೇಸಲ್ಲಿ ಆಗದೆ ಇರೋದು. ಅಮ್ಮ ಹತ್ರ ನಿಂಬೆಹಣ್ಣು ತೊಗೊಂಡು ಹೋಗಿ ಅಮ್ಮ ಏನು ಹೇಳಿದ್ರು ಅದು ಪ್ರಾಸೆಸ್ ಫಾಲೋ ಮಾಡಿದ್ದಕ್ಕೆ ಶಿ ಈಸ್ ಔಟ್ ಆಫ್ ಅ ಡೆತ್ ಬೆಡ್.
ಇನ್ನು ತಮ್ಮ ನೆರವಿಗೆ ಬಂದ ಆ ಶಕ್ತಿ ಮಾತೆಯನ್ನ ಕಳಸದ ರೂಪದಲ್ಲಿ ಇವರ ತಾಯಿ ಹಾಗೂ ಇವರು ಭಕ್ತಿಯಿಂದ ಆರಾಧಿಸಲು ನಿಂತ ನಂತರ ಸಹಸ್ರಾರು ಜನರ ಕಷ್ಟಗಳು ವಿಸ್ಮಯಕಾರಿ ರೀತಿಯಲ್ಲಿ ನಿವಾರಣೆಯಾಗಲು ನಿಂತವು. ನಂತರ ಗಂಗರಾಜುರವರಿಗೆ ಶಕ್ತಿ ಮಾತೆಗೆ ಒಂದು ಮಂದಿರವನ್ನ ಕಟ್ಟುವ ಇಚ್ಛೆಯಾಯಿತು. ಅಂತಹ ಇಚ್ಛೆಯಾದ ನಂತರ ಮಾತೆಯ ವಿಸ್ಮಯವೆಂಬಂತೆ ಕನಸಲ್ಲೇ ಕಾಣಿಸಿಕೊಂಡ ಒಂದು ಜಾಗವು ಮಂದಿರಕ್ಕಾಗಿ ನಿಶ್ಚಯವಾಯಿತು. ಇನ್ನು ಯಾರಿಂದ ಆಯ ಹಾಕಿಸುವುದು, ಯಾರಿಂದ ಪ್ಲಾನ್ ಮಾಡಿಸುವುದೆಂಬ ಯೋಚನೆ ತಲೆಗೆ ಬಂದ ನಂತರ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಆ ಶಕ್ತಿ ಮಾತೆಯು ಕನಸಲ್ಲಿ ಓರ್ವ ವ್ಯಕ್ತಿಯನ್ನು ತೋರಿಸಿದ್ದು. ಅವರ ಜೊತೆಯಲ್ಲಿ ನೀನು ಮುಂದುವರಿ ಎಂದು ಹೇಳಿದ್ದು. ಹಾಗೆ ಕನಸಲ್ಲಿ ಮಾತೆಯು ತೋರಿದಂತಹ ಆ ವ್ಯಕ್ತಿಯಾದರೂ ಯಾರು ಅಂದ್ರೆ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯ. ಒಬ್ಬರು ವೃದ್ಧ ರೂಪದಲ್ಲಿ ಈಗ ಅವರು ನಮ್ಮ ಬಸವರಾಜ್ ಸರ್ ಅಂತ ಇದ್ದಾರೆ. ನನ್ನ ಕನಸಲ್ಲಿ ಕಾಣಿಸಿದ್ರು ಅವರು. ಹಾಗೆ ಕನಸಿನಲ್ಲಿ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರು ಕಾಣಿಸಿಕೊಂಡ ನಂತರ ಕೆಲವೇ ದಿನಗಳಲ್ಲಿ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಓರ್ವ ಸ್ನೇಹಿತರ ನೆರವಿನಿಂದ ಇಂಜಿನಿಯರ್ ಪರಿಚಯವಾಗಿತ್ತು. ಹಾಗೆ ಪರಿಚಯವಾದ ವ್ಯಕ್ತಿಯೇ ಕನಸಲ್ಲಿ ಕಂಡಂತಹ ಇಂಜಿನಿಯರ್ ಬಸವರಾಜಯ್ಯ. ಇಂಜಿನಿಯರ್ ಬಸವರಾಜಯ್ಯನವರನ್ನ ನೋಡಿದ ಕೂಡಲೇ ಗಂಗರಾಜು ಸ್ವಾಮಿಯವರಿಗೆ ರೋಮಾಂಚನವಾಯಿತು. ನೀನು ಇದ್ದೀಯಮ್ಮ ಅಂತ ಆ ತಾಯಿಯನ್ನ ನೆನೆದು ಕಣ್ಣೀರಿಡಲು ಆರಂಭಿಸಿದ್ರು. ಇಂಜಿನಿಯರ್ ಬಸವರಾಜಯ್ಯನವರು ಮಂದಿರಕ್ಕಾಗಿ ಆಯ ನೋಡಲು ಬಂದೇ ಬಿಟ್ಟರು. ಇದೇನು ತಿಪ್ಪೆ ತರಹ ಜಾಗ ಇದೆಯಲ್ಲ, ಇಲ್ಲಿ ಮಂದಿರ ಕಟ್ಟುತ್ತೀರಾ ಅಂತ ಬೇಸರಗೊಂಡು ಮನೆಗೆ ಹೋದ ಸಿವಿಲ್ ಇಂಜಿನಿಯರ್ ಬಸವರಾಜಯ್ಯನವರಿಗೆ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಕನಸಲ್ಲಿ ಶಕ್ತಿ ಮಾತೆ ಕಾಣಿಸಿಕೊಂಡು ಅದೇ ಜಾಗದಲ್ಲಿ ಮಂದಿರ ಕಟ್ಟಬೇಕು, ಅಲ್ಲಿ ನಾನು ಇದ್ದೀನೆಂಬ ಸಂದೇಶ. ಅಂತಹ ಚಕಿತ ಎದುರಾದ ನಂತರ ಮಾರನೇ ದಿನವೇ ಆ ಜಾಗಕ್ಕೆ ಹೋಗಿ ಆಯ ನೋಡುವ ಕೆಲಸವನ್ನ ಆರಂಭಿಸಿದ್ರು. ಆನಂತರ ಮಂದಿರ ಕಟ್ಟುವ ಕೆಲಸ ಆರಂಭವಾಗಿಯೇ ಬಿಟ್ಟಿತು. ಆ ಮಂದಿರವನ್ನ ಕಟ್ಟಿದ ನಂತರ ಎದುರಾಗಲು ನಿಂತ ಅಕ್ಷರಗಳಾದ್ರೂ ಏನು? ಆ ವಿಸ್ಮಯಕಾರಿ ಮಂದಿರ ಇರೋದೆಲ್ಲಿ? ಆ ಶಕ್ತಿ ಮಾತೆಯಾದ್ರೂ ಯಾರು? ಆ ಮಂದಿರವನ್ನ ಕಟ್ಟಿದ ನಂತರ ಶಕ್ತಿ ಮಾತೆಯಿಂದ ಊಹೆಗೂ ನಿಲುಕದ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಉದ್ಯಮಿ ರೇಣುಕೇಶ್ರನ್ನ ಆವರಿಸಿದ್ದ ವಿಚಿತ್ರ ಸಮಸ್ಯೆಗೆ ಕಾರಣವೇನೆಂದು ತಿಳಿಯಿತು. ತಮ್ಮಿಂದ ಸಹಾಯ ಪಡೆದವರಿಂದಲೇ ಕ್ಷುದ್ರ ಪ್ರಯೋಗದ ಸಂಗತಿ ತಿಳಿಯಿತು. ಅಂತಹ ಕ್ಷುದ್ರ ಪ್ರಯೋಗದ ವಿಚಿತ್ರತೆಯು ಶಕ್ತಿ ಮಾತೆಯಿಂದ ವಿಸ್ಮಯಕಾರಿ ರೀತಿಯಲ್ಲೇ ಪರಿಹಾರವಾಗಿ ಬಿಟ್ಟಿತ್ತು. ಮಾಡುತ್ತಿದ್ದಂತಹ ವ್ಯವಹಾರ ಮತ್ತಷ್ಟು ವೃದ್ಧಿಯಾಯಿತು. 300 ಜನರು ಕೆಲಸ ಮಾಡುತ್ತಿದ್ದ ಕಂಪನಿಯು 500 ಜನರು ಕೆಲಸ ಮಾಡುವಂತಹ ಕಂಪನಿಯಾಗಿಬಿಟ್ಟಿತು. 100% ಸಂಪೂರ್ಣವಾಗಿದೆ. ಅಲ್ಲಿ ಎರಡನೇ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ಉಪ್ಪು ತುಂಬಿಟ್ಟು ಸಪ್ಪೆ ಅಂತ ಹೇಳೋ ಜನರು ನಾವಲ್ಲ. ಇನ್ಫ್ಯಾಕ್ಟು ನಾನು ಸತ್ಯನ ಸಿಕ್ಕಾಪಟ್ಟೆ ತುಂಬ ಪ್ರಾಮಾಣಿಕವಾಗಿ ನಾನು ನೋಡ್ತೀನಿ. ಇಲ್ಲದೇ ಇರೋದನ್ನ ಇಲ್ಲ ಅಂತ ಹೇಳಲ್ಲ. ಇನ್ಫ್ಯಾಕ್ಟು ಸತ್ಯನ ಒಂದ್ಸರಿ ಕಂಡ ಮೇಲೆ 100% ಸತ್ಯ ಇದೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಬಂದಿದೆ. ಇವರ ಹೆಸರು ತ್ಯಾಗರಾಜನ್ ಅಂತ. ಬೆಂಗಳೂರಿನಲ್ಲಿ ಉದ್ಯಮವನ್ನ ನಡೆಸುತ್ತಿದ್ದ ಇವರಿಗೆ ಒಂದು ಆಘಾತ ಎದುರಾಯಿತು. ಆ ಆಘಾತವೇ ಪ್ರೀತಿಯ ಮಡದಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಇದೊಂದು ಸಂದರ್ಭದಲ್ಲಿ ನಮ್ಮ ಮಿಸ್ಸಸ್ ಹುಷಾರಾಗಿಲ್ಲ. ಶಿ ಬಿಕೇಮ್ ವೆರಿ ಸಿಕ್. ಶಿ ವಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್. ಡಾಕ್ಟರ್ ಎಲ್ಲ ಕೈ ಕೊಟ್ಟರು. ಎನಿ ಟೈಮ್ ಎನಿಥಿಂಗ್ ಆಗ್ಬೋದು. ಬ್ರೈನ್ ಸ್ಟ್ರೋಕ್, ಲೆಫ್ಟ್ ಸೈಡ್. ಸೊ ಅದಾಗಿ ಫುಲ್ ರೈಟ್ ಸೈಡ್ ಕಂಪ್ಲೀಟ್ ಎಫೆಕ್ಟೆಡ್ ಆಗಿತ್ತು.
ವೈದ್ಯರು ಹೇಳಲು ಬರೋದಿಲ್ಲ ಅಂತ ಹೇಳಿಬಿಟ್ಟರು. ಈ ಸಮಯದಲ್ಲಿ ತ್ಯಾಗರಾಜನ್ರವರು ಕಣ್ಣೀರಿಟ್ಟು ದೇವರನ್ನ ಬೇಡಲು ನಿಂತ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಮಡದಿಗೆ ಫಿಸಿಯೋಥೆರಪಿ ಮಾಡುತ್ತಿದ್ದ ಹುಡುಗಿಯು ಆ ಶಕ್ತಿಮಾತೆಯ ಮಂದಿರದ ಬಗ್ಗೆ ತಿಳಿಸಿದ್ದು. ಇವರು ಅಲ್ಲಿಗೆ ಹೋಗಿ ಆ ಶಕ್ತಿಮಾತೆಯನ್ನ ಬೇಡಲು ನಿಂತ ನಂತರ ಇದೀಗ ಒಂದು ಅಚ್ಚರಿ ಎದುರಾಗಿದೆ. ಆ ಅಚ್ಚರಿಯೇ ಬದುಕುಳಿಯುವುದು ಕಷ್ಟವೆಂದು ಹೇಳಲಾಗಿದ್ದ ಮಡದಿ ಚೇತರಿಸಿಕೊಳ್ಳುತ್ತಿರುವುದು, ಬಿದ್ದು ಹೋದ ಕೈಕಾಲುಗಳಲ್ಲಿ ಚಲನೆ ಆರಂಭವಾಗಿರೋದು. ಐ ಬೀನ್ ಕಮಿಂಗ್ ಎವ್ರಿ ವೀಕ್. ಯಾವಾಗೆಲ್ಲ ನಮ್ಗಾಗತ್ತೋ ನಾನು ಬರ್ತೀವಿ, ಪಾರ್ಟಿಸಿಪೇಟ್ ಮಾಡ್ತೀವಿ. ಆ್ಯಂಡ್ ಸ್ಲೋಲಿ ಶಿ ಈಸ್ ರಿಕವರಿಂಗ್. ಈಗ ಆಲ್ಮೋಸ್ಟ್ 2 years ಮೇಲೆ ಆಗಿದೆ. ಶಿ ಈಸ್ ಕಣ್ಣು ಬಿಡೋಕ್ಕೆ ಶುರು ಮಾಡಿಬಿಟ್ರು, ಕೈಕಾಲು ಸ್ವಲ್ಪ ಅಲ್ಲಾಡ್ತಾ ಇದ್ದಾರೆ. ಅದೆಲ್ಲ ಅಮ್ಮ ಕೃಪೆಯಿಂದನೇ. ಅಲ್ಲಿ ಮಂದಿರ ಕಟ್ಟಿದ ಕೆಲವೇ ವರ್ಷಗಳಲ್ಲಿ ಶಕ್ತಿ ಮಾತೆಯಿಂದ ಸಹಸ್ರಾರು ಜನರು ಒಳಿತನ್ನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಇನ್ನು ಊಹೆಗೂ ಮೀರಿದ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಶಕ್ತಿ ಮಾತೆಯಾದರೂ ಯಾರು ಅಂದ್ರೆ ಆದಿಶಕ್ತಿ ಕೆಂಪಮ್ಮ ದೇವಿ. ಗಂಗರಾಜು ಸ್ವಾಮಿಯವರ ಜೀವನದಲ್ಲಿ ಊಹೆಗೂ ನಿಲುಕದ ಅಚ್ಚರಿಗಳನ್ನು ಎದುರಾಗಿಸಿ ಇಲ್ಲಿ ಬಂದು ನೆಲೆಯಾಗಿರುವ ತಾಯಿ ಕೆಂಪಮ್ಮ ದೇವಿಯ ಶಕ್ತಿ ಅಪಾರ. ಅಂತಹ ಶಕ್ತಿಗೆ ಸಹಸ್ರಾರು ಜನರ ಜೀವನದಲ್ಲಿ ಎದುರಾಗಿರುವಂತಹ ಅಚ್ಚರಿಗಳೇ ಸಾಕ್ಷಿ. ಇನ್ನು ತಾಯಿ ಕೆಂಪಮ್ಮ ತಾಯಿಯ ಈ ಮಂದಿರ ಇರೋದಾದರೂ ಎಲ್ಲಿ ಅಂದ್ರೆ, ಈ ಮಂದಿರ ಇರೋದು ಬೆಂಗಳೂರು ನಗರದ ಕೆಂಗೇರಿ ಹೋಬಳಿ ಸೂಲಿಕೆರೆ ಪೋಸ್ಟ್ ವ್ಯಾಪ್ತಿಯಲ್ಲಿ ಬರುವ ಹೊಸ ಬೈರೋಹಳ್ಳಿ ಗ್ರಾಮದಲ್ಲಿ. ಇಲ್ಲಿ ಎಂತಹ ಅಚ್ಚರಿಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಆದಿಶಕ್ತಿ ಕೆಂಪಮ್ಮ ಇಲ್ಲಿ ಬಂದು ನೆಲೆಯಾಗಿರುವುದೇ ಸಾಕ್ಷಿ. ಒಳಿತನ್ನ ಕಂಡಂತಹ ಸಹಸ್ರಾರು ಜನರೇ ಜೀವಂತ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಒಂದು ಸನ್ನಿವೇಶವನ್ನು ಊಹಿಸ್ಕೊಳ್ಳೋಣ. ಯಾರೋ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನ ವಿಪರೀತ ಟ್ರಾಫಿಕ್ನಲ್ಲಿ ಸಿಲುಕಿದ್ದಾರೆ ಅಂತ ಇಟ್ಕೊಳ್ಳೋಣ. ಕಾರಿನ ಸ್ಟೀರಿಂಗ್ನ ಬಿಗಿಯಾಗಿ ಹಿಡಿದಿದ್ದಾರೆ. ದಿನ ಬೆಳಗಾದ್ರೆ ಬರೀ ಲಾಜಿಕ್, ಕೋಡಿಂಗ್, ಅಲ್ಗಾರಿದಮ್ಗಳ ಜೊತೆ ಮಾತ್ರ ವ್ಯವಹರಿಸೋ ಸಂಪೂರ್ಣ ತರ್ಕಬದ್ಧವಾದ ಮೆದುಳು ಅವರದ್ದು. ಆದ್ರೆ ಆ ಕ್ಷಣದಲ್ಲಿ ಏನಾಗ್ತಿದೆ? ಆ ಕ್ಷಣದಲ್ಲಿ ಅವರು ಆಸ್ಪತ್ರೆ ಕಡೆಗೆ ಓಡ್ತಿದ್ದಾರೆ ಮತ್ತು ಅವರ ಕೈಯಲ್ಲಿ ಕೇವಲ ಒಂದು ಸಾಮಾನ್ಯವಾದ ನಿಂಬೆಹಣ್ಣು ಇದೆ. ನಿಂಬೆಹಣ್ಣು ಆಸ್ಪತ್ರೆಗೆ? ಹೌದು. ಕೇವಲ 60 ನಿಮಿಷಗಳ ಗಡುವು ಅವರ ಮುಂದಿದೆ. ಆ ನಿಂಬೆಹಣ್ಣನ್ನ ಸಾವಿನಂಚಿನಲ್ಲಿರೋ ಅವರ ತಂಗಿಯ ಕೈಯಲ್ಲಿ ಹಿಂಡಿದ್ರೆ ಆಕೆ ಬದುಕುಳಿಯುತ್ತಾಳೆ ಅನ್ನೋದು ಅವರ ನಂಬಿಕೆ. ಅಂದ್ರೆ ವೈದ್ಯಕೀಯ ವಿಜ್ಞಾನವೇ ಸಂಪೂರ್ಣವಾಗಿ ಕೈ ಚೆಲ್ಲಿರುವಾಗ ಒಬ್ಬ ಟೆಕ್ಕಿಯ ಮೆದುಳು ಇಂಥದೊಂದು ಅತಾರ್ಕಿಕ ಆಚರಣೆಯನ್ನ ಹೇಗೆ ಒಪ್ಕೊಳ್ಳುತ್ತೆ? ಇದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯ ಅಲ್ವಾ? ವಿಜ್ಞಾನದ ಬಾಗಿಲು ಮುಚ್ಚಿದಾಗ ಮನುಷ್ಯನ ನಂಬಿಕೆ ಅನ್ನೋ ಕಿಟಕಿ ಹೇಗೆ ತೆರೆದುಕೊಳ್ಳುತ್ತೆ ಅನ್ನೋದೇ ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯ ಮುಖ್ಯ ಮಿಷನ್. ಖಂಡಿತ. ಇದು ಇಂದಿನ ನಮ್ಮ ಚರ್ಚೆಯ ಅತ್ಯಂತ ಕುತೂಹಲಕಾರಿ ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜ್ಞಾನ ಮತ್ತು ತರ್ಕಗಳು ಕೆಲಸ ಮಾಡೋದನ್ನ ನಿಲ್ಲಿಸಿದಾಗ ಮನುಷ್ಯನ ಮನಸ್ಸು
ಹೇಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಸರ್ವೈವಲ್ ಮೋಡ್ಗೆ ಹೋಗುತ್ತೆ ಅನ್ನೋದರ ಅದ್ಭುತ ನಿದರ್ಶನ ಇದು. ಹೌದು. ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಈ ಮಾಹಿತಿಯು ಬೆಂಗಳೂರಿನ ಒಂದು ನಿರ್ದಿಷ್ಟ ದೇವಸ್ಥಾನ ಮತ್ತು ಅಲ್ಲಿ ನಡೆದಿದೆ ಎನ್ನಲಾದ ಕೆಲವು ವಿಸ್ಮಯಕಾರಿ ಘಟನೆಗಳನ್ನು ಒಳಗೊಂಡಿದೆ. ನಾವಿಲ್ಲಿ ಈ ಪವಾಡಗಳನ್ನ ಅಂದ್ರೆ ಕುರುಡು ನಂಬಿಕೆ ಅಂತ ತಳ್ಳಿಹಾಕೋದಾಗ್ಲಿ ಅಥವಾ ವಿಜ್ಞಾನದ ವಿರೋಧಿ ಅಂತ ಸಾಬೀತುಪಡಿಸೋದಾಗ್ಲಿ ಮಾಡ್ತಿಲ್ಲ. ಬದಲಾಗಿ ತೀವ್ರವಾದ ಆಘಾತ ಅಥವಾ ವೈದ್ಯಕೀಯ ಬಿಕ್ಕಟ್ಟು ಎದುರಾದಾಗ ಮನುಷ್ಯನ ಶ್ರದ್ಧೆ ಹೇಗೆ ಒಂದು ಅಗಾಧವಾದ ಶಕ್ತಿಯಾಗಿ ಒಂದು ಥೆರಪಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ವಸ್ತುನಿಷ್ಠವಾಗಿ ಬಿಡಿಸಿ ನೋಡಲಿದ್ದೇವೆ. ಕರೆಕ್ಟ್. ಮತ್ತು ಈ ಚರ್ಚೆಗೆ ಪ್ರವೇಶಿಸುವ ಮುನ್ನ ಒಂದು ವಿಚಾರವನ್ನ ಸ್ಪಷ್ಟಪಡಿಸೋದು ಬಹಳ ಮುಖ್ಯ. ಹೌದು, ಹೇಳಿ. ನಾವಿಲ್ಲಿ ಮೂಲ ಮಾಹಿತಿಯಲ್ಲಿರೋ ಕಥೆಗಳನ್ನ ವಿಶ್ಲೇಷಿಸುತ್ತಿದ್ದೇವೆ ಹೊರತು ಆ ಘಟನೆಗಳ ಅಲೌಕಿಕತೆಯನ್ನ ವೈಜ್ಞಾನಿಕವಾಗಿ ಅಳೆಯುತ್ತಿಲ್ಲ. ಅಂದ್ರೆ ನಮ್ಮ ಗಮನ ಇರೋದು ಆ ಘಟನೆಗಳ ಸುತ್ತಲಿನ ಮಾನವನ ನಡವಳಿಕೆ, ಆಮೇಲೆ ಮನೋವಿಜ್ಞಾನ ಮತ್ತು ಭರವಸೆಯ ಆ ಹೋಪ್ನ ಕಾರ್ಯವಿಧಾನದ ಮೇಲೆ. ಖಂಡಿತ. ಹಾಗಾದ್ರೆ ನೇರವಾಗಿ ಮೊದಲನೇ ವಿಷಯಕ್ಕೆ ಬರೋಣ. ನಾವೆಲ್ಲರೂ ಸಿಲ್ಲಿಲಲ್ಲಿ ಧಾರಾವಾಹಿಯ ಮೂಲಕ ನಟಿ ಸುನೇತ್ರಾ ಪಂಡಿತ್ ಅವರನ್ನ ನೋಡಿದ್ದೇವೆ. ಹೌದು, ತುಂಬಾ ಫೇಮಸ್. ರೈಟ್. ಮೂಲ ಮಾಹಿತಿಯು ಅವರ ಸ್ವಂತ ಅಕ್ಕನ ಮಗನ ಕಥೆಯಿಂದ ಶುರುವಾಗತ್ತೆ. ಆ ಯುವಕ ಮುಂಬೈ ಜಿಮ್ಖಾನಾ ಫುಟ್ಬಾಲ್ ತಂಡದ ಭರವಸೆಯ ಆಟಗಾರ. ಆತನಿಗೆ ಅದ್ಭುತವಾದ ಭವಿಷ್ಯ ಇತ್ತು. ಆದರೆ ಒಂದು ದಿನ ಮೈದಾನದಲ್ಲಿ ಡ್ರಗ್ಸ್ ಸೇವಿಸುತ್ತಿದ್ದ ಕೆಲ ಯುವಕರ ಜೊತೆ ಜಗಳ ಆಗತ್ತೆ. ಆ ಹುಡುಗರು ಈತನ ತಲೆ ಮೇಲೆ ಒಂದು ದೊಡ್ಡ ಚಪ್ಪಡಿ ಕಲ್ಲನ್ನ ಎತ್ತಾಕ್ತಾರೆ. ಪೆಟ್ಟು ಎಷ್ಟು ಭೀಕರವಾಗಿತ್ತಂದ್ರೆ ಆತನ ತಲೆಯ ಅರ್ಧ ಚಿಪ್ಪು ಆಚೆ ಬಂದುಬಿಡತ್ತೆ. ವೈದ್ಯರು ಆತನನ್ನ ಪರೀಕ್ಷಿಸಿ ಆತ ಇನ್ನು ಮುಂದೆ ಪ್ರತಿಕ್ರಿಯಿಸೋದಿಲ್ಲ, ಕೈಕಾಲು ಆಡಿಸೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಅಂದ್ರೆ ಮೆಡಿಕಲ್ ಸೈನ್ಸ್ ಅಲ್ಲಿಗೆ ತನ್ನ ಫೈಲ್ ಕ್ಲೋಸ್ ಮಾಡುತ್ತೆ. ಇದು ಎಂತಹ ಭೀಕರವಾದ ಮೆಡಿಕಲ್ ಟ್ರಾಮಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೆದುಳಿನ ರಚನೆಗೆ ಇಷ್ಟು ದೊಡ್ಡ ಮಟ್ಟದ ಹಾನಿಯಾದಾಗ ವೈದ್ಯಕೀಯವಾಗಿ ಆತ ಬದುಕುಳಿಯುವ ಸಾಧ್ಯತೆಗಳು ಸಂಪೂರ್ಣ ಶೂನ್ಯಕ್ಕೆ ಇಳಿತಾವೆ. ಹೌದು. ಇಂಥ ಸಂದರ್ಭದಲ್ಲಿ ವೈದ್ಯರು ವಾಸ್ತವವನ್ನ ಹೇಳ್ತಾರೆ, ಆದ್ರೆ ಆ ವಾಸ್ತವವನ್ನ ಅರಗಿಸ್ಕೊಳ್ಳುವ ಶಕ್ತಿ ಆ ಕುಟುಂಬಕ್ಕೆ ಇರೋದಿಲ್ಲ ಅಲ್ವಾ? ಅಲ್ಲಿ ಒಂದು ದೊಡ್ಡ ಶೂನ್ಯ ಸೃಷ್ಟಿಯಾಗ್ತದೆ. ಆದ್ರೂ ಒಂದ್ ಸೆಕೆಂಡ್, ವೈದ್ಯರು ಸಾಧ್ಯವಿಲ್ಲ ಎಂದ ಮೇಲೆ ಕತೆ ಅಲ್ಲಿಗೆ ಮುಗಿಬೇಕಿತ್ತಲ್ವಾ? ಹೌದು. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಸುನೇತ್ರಾ ಪಂಡಿತ್ ಅವರ ಸ್ನೇಹಿತೆ ವೇದಾ ಅನ್ನೋರು ಒಂದು ನಿರ್ದಿಷ್ಟ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸುವಂತೆ ಸಲಹೆ ನೀಡ್ತಾರೆ. ಕುಟುಂಬ ಆ ಶಕ್ತಿ ಮಾತೆಯ ಮೊರೆ ಹೋಗುತ್ತೆ ಮತ್ತು ಅಚ್ಚರಿ ಎಂಬಂತೆ ಆ ಯುವಕ ನಿಧಾನವಾಗಿ ಚೇತರಿಸ್ಕೊಳ್ತಾನೆ. ನಿಜಕ್ಕೂ ಅಚ್ಚರಿ ಇದು. ಅಷ್ಟೇ ಅಲ್ಲ, ಆತ ಎದ್ದು ನಡೀತಾನೆ, ತನ್ನ ಡಿಗ್ರಿ ಮುಗಿಸ್ತಾನೆ ಮತ್ತು ಇಂದು ವರ್ಗೋ ಅನ್ನೋ ಅಂದ್ರೆ VIRGO ವರ್ಗೋ ಎಂಬ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾನೆ. ವಾವ್! ಇದು ಒಂಥರ ಜೀವನವೆಂಬ ಆಟದಲ್ಲಿ ಅನಿರೀಕ್ಷಿತವಾಗಿ ಎದುರಾದ ರೆಡ್ ಕಾರ್ಡ್ ಇದ್ದ ಹಾಗೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಕೇವಲ ಒಂದು ಪ್ರಾರ್ಥನೆ ಒಡೆದು ಹೋದ ತಲೆಯ ಚಿಪ್ಪನ್ನ ಸರಿಪಡಿಸಲು ಹೇಗೆ ಸಾಧ್ಯ? ಲಾಜಿಕ್ ಎಲ್ಲೋ ಮಿಸ್ ಆಗ್ತಿದೆ ಅನ್ಸಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಇದು ವಿಜ್ಞಾನದ ನಿಯಮಗಳಿಗೆ ಸಂಪೂರ್ಣ ವಿರುದ್ಧವಾಗಿ ಕಾಣೋದು ಸಹಜ. ಆದರೆ ನಾವು ಮೆದುಳು ಮತ್ತು ದೇಹದ ಸಂಪರ್ಕವನ್ನ, ಅಂದ್ರೆ ಮೈಂಡ್ ಬಾಡಿ ಕನೆಕ್ಷನ್ ಅನ್ನ ಆಳವಾಗಿ ನೋಡ್ಬೇಕು. ಓಕೆ, ಹೇಗೆ? ಇಲ್ಲಿ ಪ್ರಾರ್ಥನೆಯೇ ನೇರವಾಗಿ ಮೂಳೆಯನ್ನ ಜೋಡಿಸ್ತು ಅನ್ನೋದಕ್ಕಿಂತ ಆ ನಂಬಿಕೆ ಆ ಕುಟುಂಬದ ವಾತಾವರಣದಲ್ಲಿ ಏನು ಬದಲಾವಣೆ ತಂದಿತು ಅನ್ನೋದು ಮುಖ್ಯವಾಗುತ್ತೆ. ನೋಡಿ, ನಾವು ಮನೋವಿಜ್ಞಾನದಲ್ಲಿ ಪ್ಲಾಸಿಬೋ ಎಫೆಕ್ಟ್ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಹೌದು, ಪ್ಲಾಸಿಬೋ ಎಫೆಕ್ಟ್. ವಿಜ್ಞಾನ ಕೈ ಚೆಲ್ಲಿದಾಗ ಕುಟುಂಬದಲ್ಲಿ ಆತಂಕ, ಭರವಸೆಯಿಲ್ಲದ ಸ್ಥಿತಿ ಅಂದ್ರೆ ಕಾರ್ಟಿಸಾಲ್ ಲೆವೆಲ್ಸ್ ವಿಪರೀತವಾಗಿರುತ್ತೆ. ಆದ್ರೆ ದೇವಿಯ ಆಶೀರ್ವಾದವಿದೆ, ಎಲ್ಲವೂ ಸರಿಯಾಗತ್ತೆ ಅನ್ನೋ ಅಚಲವಾದ ನಂಬಿಕೆ ಇದೆಯಲ್ಲ, ಅದು ಆ ಕುಟುಂಬದ ಮಾನಸಿಕ ಒತ್ತಡವನ್ನ ನಿವಾರಿಸುತ್ತೆ. ಅವರು ರೋಗಿಯನ್ನ ನೋಡ್ಕೊಳ್ಳುವ ರೀತಿ, ಆತನ ಸುತ್ತ ಸೃಷ್ಟಿಸುವ ಸಕಾರಾತ್ಮಕ ವಾತಾವರಣ, ಇವೆಲ್ಲವೂ ರೋಗಿಯ ನರಮಂಡಲದ ಮೇಲೆ ಪರೋಕ್ಷವಾಗಿ ಅಗಾಧವಾದ ಪ್ರಭಾವ ಬೀರುತ್ತವೆ. ಅಂದ್ರೆ ಬದುಕಿನ ಆಟದಲ್ಲಿ ಅನಿರೀಕ್ಷಿತವಾಗಿ ಎದುರಾದ ಆಘಾತದ ಮುಂದೆ ಮನುಷ್ಯನ ಮೆದುಳು ಒಂದು ರೀತಿಯ ಸೇಫ್ ಮೋಡ್ಗೆ ಹೋಗುತ್ತೆ ಅಂತ ನೀವು ಹೇಳ್ತಿದ್ದೀರಾ? ಕಾಂಪ್ಲೆಕ್ಸ್ ಆದ ವಿಜ್ಞಾನ ಅರ್ಥ ಆಗದಿದ್ದಾಗ ಅತ್ಯಂತ ಸರಳವಾದ ನಂಬಿಕೆಯನ್ನ ಮೆದುಳು ಆಶ್ರಯಿಸುತ್ತಾ? ನಿಖರವಾಗಿ ಅದೇ ಸೇಫ್ ಮೋಡ್. ನಾವೀಗ ಕಂಪ್ಯೂಟರ್ ಕ್ರ್ಯಾಶ್ ಆದಾಗ ಅದು ಹೇಗೆ ಬೇಸಿಕ್ ಫಂಕ್ಷನ್ಗಳೊಂದಿಗೆ ಸೇಫ್ ಮೋಡ್ನಲ್ಲಿ ಆನ್ ಆಗುತ್ತೋ, ಮನುಷ್ಯನ ಮನಸ್ಸು ಕೂಡ ಅಷ್ಟೇ. ಕರೆಕ್ಟ್. ಸರ್ಕ್ಯೂಟ್ಗಳು ಆಫ್ ಆಗ್ತವೆ ಮತ್ತು ನಾವು ಕೇವಲ ಭರವಸೆ ಎಂಬ ಆ ಮೂಲಭೂತ ಶಕ್ತಿಯ ಮೇಲೆ ಅವಲಂಬಿತರಾಗ್ತೀವಿ. ಆ ಯುವಕನ ಚೇತರಿಕೆ,
ಮಾನವನ ದೇಹದ ನ್ಯೂರೋಪ್ಲಾಸ್ಟಿಸಿಟಿ ಮತ್ತು ನಂಬಿಕೆ ಒದಗಿಸುವ ಮಾನಸಿಕ ಸ್ಥೈರ್ಯದ ಒಂದು ಅಸಾಧಾರಣ ಸಂಯೋಜನೆ ಅಂತಾನೆ ಹೇಳಬಹುದು. ಇದು ಕೇವಲ ಭಾವನಾತ್ಮಕವಾಗಿ ಕುಗ್ಗಿಹೋದ ಕುಟುಂಬದ ಕಥೆಯಾಯಿತು. ಆದರೆ ಈ ನಂಬಿಕೆಯ ತೀವ್ರತೆ ಸಂಪೂರ್ಣವಾಗಿ ತರ್ಕಬದ್ಧವಾಗಿ ಯೋಚಿಸುವವರನ್ನು ಹೇಗೆ ಆವರಿಸತ್ತೆ ಅನ್ನೋದು ಮುಂದಿನ ಹಂತ. ಅಂದ್ರೆ ಆ ಟೆಕ್ಕಿಯ ಕಥೆನಾ? ಹೌದು, ಅಲ್ಲಿಗೆ ಬರ್ತಿದ್ದೀನಿ. ಇಲ್ಲಿ ಗಂಗರಾಜು ಸ್ವಾಮಿ ಮತ್ತು ಅವರ ತಾಯಿಯ ಪ್ರಸ್ತಾಪ ಬರುತ್ತೆ. ಗಂಗರಾಜು ಅವರಿಗೆ ಕನಸಿನಲ್ಲಿ 3 ಶಕ್ತಿಗಳು ಒಂದಾಗುವ ದೃಶ್ಯ ಕಾಣಿಸುತ್ತೆ ಮತ್ತು ಅವರ ತಾಯಿಗೆ ಒಂದು ದೈವಿಕ ವಾಣಿ ಕೇಳಿಸುತ್ತೆ. ಏನಂದ್ರೆ, ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣುತ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಆಹಾ, ಇದು ಬೆಳಕಲ್ಲ, ದರ್ಶನ. ಈ ಸಾಲಿನ ಹಿಂದಿನ ಅರ್ಥ ನಿಜಕ್ಕೂ ಬಹಳ ಗಹನವಾಗಿದೆ. ಹೌದಾ? ಹೇಗೆ ವಿಶ್ಲೇಷಿಸ್ತೀರಾ ಇದನ್ನ? ನೋಡಿ, ಭೌತಿಕವಾದ ಬೆಳಕಿನಲ್ಲಿ ನಾವು ನೋಡುವ ಜಗತ್ತು ಕೇವಲ ಮೇಲ್ಮೈ ವಾಸ್ತವ, ಅಂದ್ರೆ ಸರ್ಫೇಸ್ ರಿಯಾಲಿಟಿ. ನಮ್ಮ ಕಣ್ಣಿಗೆ ಕಾಣುವ ಎಕ್ಸ್ರೇ ಇರಬಹುದು, MRI ರಿಪೋರ್ಟ್ಗಳಿರಬಹುದು, ಇವೆಲ್ಲವೂ ಆ ಬೆಳಕಿನ ವ್ಯಾಪ್ತಿಗೆ ಬರ್ತವೆ. ಹೌದು, ಸೈನ್ಸ್. ಆದ್ರೆ ದರ್ಶನ ಅನ್ನೋದು ಭೌತಿಕತೆಯನ್ನ ಮೀರಿದ ಒಂದು ಒಳನೋಟ, ವಿಜ್ಞಾನ ವಿವರಿಸಲಾಗದ ಕೆಲವು ಆಯಾಮಗಳಿವೆ ಅನ್ನೋದನ್ನ ಈ ಸಾಲು ಸೂಚಿಸ್ತಿದೆ. ಮತ್ತು ಆ ಆಯಾಮದ ಮುಖಾಮುಖಿಯೇ ಪದ್ಮಾವತಿ ಮತ್ತು ಪೂಜಾ ಅವರ ಕಥೆಯಲ್ಲಿ ಆಗೋದು. ಓಕೆ. ಪದ್ಮಾವತಿ ಮತ್ತು ಆಕೆಯ ಮಾವನ ಮಗಳು ಪೂಜಾ ಇಬ್ರು ಸಾಫ್ಟ್ವೇರ್ ಎಂಜಿನಿಯರ್ಗಳು. ಪದ್ಮಾವತಿ ಮೂಲತಃ ಈ ಪವಾಡ ವಿಸ್ಮಯಗಳನ್ನೆಲ್ಲ ನಂಬದ, ಲಾಜಿಕನ್ನೇ ಉಸಿರಾಡುವ ವ್ಯಕ್ತಿ. ಆದರೆ ಏಕಾಏಕಿ ಪೂಜಾ ಸಾವಿನಂಚಿಗೆ ತಲುಪುತ್ತಾಳೆ. ಆಕೆಯ ಇಡೀ ದೇಹ ದಪ್ಪವಾಗುತ್ತೆ, ಚರ್ಮ ಕೆಂಪಾಗುತ್ತೆ, ಉಸಿರಾಟದ ತೊಂದರೆ ವಿಪರೀತವಾಗುತ್ತೆ. ವೈದ್ಯರು ಇನ್ನು ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿಬಿಡ್ತಾರೆ. ಅಯ್ಯೋ, ಇದು ಬಹಳ ಕಷ್ಟದ ಸನ್ನಿವೇಶ. ಹೌದು. ಆಗ ಪದ್ಮಾವತಿ ಗಂಗರಾಜು ಅವರ ಮನೆಯಲ್ಲಿದ್ದ ಶಕ್ತಿಮಾತೆಯ ಮೊರೆ ಹೋಗ್ತಾರೆ. ಇಲ್ಲಿ ದೇವಿಯು ಪೂಜಾಳ ದೇಹದಲ್ಲಿ ಪುರುಷನ ಪ್ರೇತಾತ್ಮವಿದೆ ಅಂತ ಹೇಳಿ 1 ಗಂಟೆಯ ಗಡುವಿನಲ್ಲಿ 30 ಕಿಲೋಮೀಟರ್ ದೂರದಲ್ಲಿರೋ ಆಸ್ಪತ್ರೆಗೆ ಹೋಗಿ ನಿಂಬೆಹಣ್ಣನ್ನ ಆಕೆ ಕೈಯಲ್ಲಿ ಹಿಂಡ್ಲು ಸೂಚಿಸುತ್ತೆ. ಇದು ಈ ದೃಶ್ಯವನ್ನ ವಿಶ್ಲೇಷಿಸೋದು ನಿಜಕ್ಕೂ ಸವಾಲಿನ ಕೆಲ್ಸ. ಯಾಕಂದ್ರೆ ಇಲ್ಲಿ 2 ಸಂಪೂರ್ಣ ವಿರುದ್ಧವಾದ ಪ್ರಪಂಚಗಳು ಡಿಕ್ಕಿ ಹೊಡಿತಾ ಇವೆ. ಹೌದು, ನನಗೂ ಅದೇ ಅನಿಸ್ತಿದೆ. ಒಬ್ಬ IT ಉದ್ಯೋಗಿ ದೇಹದ ಊತ ಮತ್ತು ಉಸಿರಾಟದ ತೊಂದರೆಯನ್ನ ವೈದ್ಯಕೀಯವಾಗಿ ನೋಡುವ ಬದಲು ಪುರುಷನ ಪ್ರೇತಾತ್ಮ ಮತ್ತು ನಿಂಬೆಹಣ್ಣು ಅನ್ನೋ ಪರಿಹಾರವನ್ನ ಹೇಗೆ ಒಪ್ಕೊಳ್ಳಲು ಸಾಧ್ಯ? ಕರೆಕ್ಟ್. ನನ್ನ ತರ್ಕಬದ್ಧ ಮನಸ್ಸು ಇದನ್ನ ತಕ್ಷಣವೇ ತಿರಸ್ಕರಿಸಲು ನೋಡುತ್ತೆ. ಈ ಮಟ್ಟದ ಅಸಹಾಯಕತೆಯಲ್ಲಿ ಮನುಷ್ಯನ ಲಾಜಿಕ್ ಸಂಪೂರ್ಣವಾಗಿ ಸತ್ತೋಗುತ್ತಾ? ಇಲ್ಲ, ಲಾಜಿಕ್ ಸತ್ತು ಹೋಗೋದಿಲ್ಲ. ಬದಲಾಗಿ ಅದು ತನ್ನ ಆದ್ಯತೆಯನ್ನ ಅಂದ್ರೆ ಪ್ರಯಾರಿಟಿಯನ್ನ ಬದಲಾಯಿಸ್ಕೊಳ್ಳುತ್ತಾ ಅಷ್ಟೇ. ಪದ್ಮಾವತಿಯವರ ಜಾಗದಲ್ಲಿ ನಿಂತು ಯೋಚಿಸ್ನೋಡಿ. ಓಕೆ. ಅವರಿಗೆ ಬೇಕಾಗಿರೋದು ಪೂಜಾಳ ಜೀವ. ವೈದ್ಯಕೀಯ ವಿಜ್ಞಾನ ಸಾಧ್ಯವಿಲ್ಲ ಅಂದಾಗ ಆಕೆಯ ಲಾಜಿಕ್, ಆ ಮೆದುಳು ಹೊಸ ದಾರಿಗಳನ್ನ ಹುಡುಕಲಾರಂಭಿಸುತ್ತೆ. ನೀವು ಹೇಳಿದ ಆ ನಿಂಬೆಹಣ್ಣಿನ ಆಚರಣೆ ಅಥವಾ ರಿಚುವಲ್ ಇದೆಯಲ್ಲ, ಹೌದು, ಅದು ಮನೋವಿಜ್ಞಾನದ ದೃಷ್ಟಿಯಲ್ಲಿ ಒಂದು ಅತ್ಯಂತ ಪ್ರಬಲವಾದ ಫೋಕಸಿಂಗ್ ಟೂಲ್. ಆ ತೀವ್ರವಾದ ಒತ್ತಡದ ಸಮಯದಲ್ಲಿ ಪದ್ಮಾವತಿಗೆ ಆ ನಿಂಬೆಹಣ್ಣು ಕೇವಲ ಒಂದು ಹಣ್ಣಾಗಿರ್ಲಿಲ್ಲ, ಮತ್ತೆ ಅದೊಂದು ಜೀವ ಉಳಿಸುವ ಸಂಜೀವಿನಿಯಾಗಿತ್ತು. ಆ ನಂಬಿಕೆಯೇ ಆಕೆಗೆ ಆ ಟ್ರಾಫಿಕ್ನಲ್ಲಿ ಕೇವಲ 1 ಗಂಟೆಯಲ್ಲಿ ಅಷ್ಟು ವೇಗವಾಗಿ ಕಾರ್ಯನಿರ್ವಹಿಸಲು ಬೇಕಾದ ಅಡ್ರಿನಲಿನ್ನನ್ನ ಒದಗಿಸಿದ್ದು. ಇದೊಂಥರ ರೋಚಕ ಥ್ರಿಲ್ಲರ್ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯ ಇದ್ದಾಗೆ ಇದೆ. ಮತ್ತು ಆಸ್ಪತ್ರೆಯಲ್ಲಿ ನಡೆದ ಆ ಕ್ಲೈಮ್ಯಾಕ್ಸ್ ದೃಶ್ಯ ಕೇಳಿದ್ರೆ ನೀವು ದಂಗಾಗ್ತೀರಾ. ಏನಾಯ್ತು ಅಲ್ಲಿ? ಪದ್ಮಾವತಿ ಆ ನಿಂಬೆಹಣ್ಣನ್ನ ಹಿಂಡಿದ ತಕ್ಷಣ ಪೂಜಾ ಕಿರುಚಡಿ ಎಚ್ಚರಗೊಂಡು, ಪೂಜಾ ಐ ಆಮ್ ಫೈನ್, ಲೆಟ್ಸ್ ಗೋ ಅಂತಾಳೆ. ವಾವ್! ಮತ್ತು ಮಾರನೇ ದಿನ ರಿಪೋರ್ಟ್ಸ್ ಎಲ್ಲವೂ ನಾರ್ಮಲ್ ಬರುತ್ತೆ. ಇಲ್ಲಿ ಪೂಜಾ ತನ್ನ ಬಗ್ಗೆ ತಾನೇ ಥರ್ಡ್ ಪರ್ಸನ್ನಲ್ಲಿ ಅಂದ್ರೆ ಪೂಜಾ ಐ ಆಮ್ ಫೈನ್ ಅಂತ ಮಾತಾಡಿದ್ದು ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಖಂಡಿತ ಇದು ಮನೋವಿಜ್ಞಾನದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಬಹುದಾದ ವಿಷಯ. ತೀವ್ರವಾದ ಮಾನಸಿಕ ಮತ್ತು ದೈಹಿಕ ಆಘಾತಕ್ಕೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಟ್ರಾಮಾಗೆ ಒಳಗಾದಾಗ ಮನುಷ್ಯನ ಮನಸ್ಸು ತನ್ನನ್ನು ತಾನೇ ವಾಸ್ತವದಿಂದ ಬೇರ್ಪಡಿಸ್ಕೊಳ್ಳುವ ಅದನ್ನ ನಾವು ಡಿಸೋಸಿಯೇಷನ್ ಪ್ರಕ್ರಿಯೆ ಅಂತೀವಿ. ಅದಕ್ಕೆ ಜಾರುತ್ತೆ. ಡಿಸೋಸಿಯೇಷನ್ ಅಂದ್ರೆ ತನ್ನಂತಾನೆ ಬೇರೆಯವಳ ಹಾಗೆ ನೋಡ್ಕೊಳ್ಳೋದಾ? ಹೌದು. IT ಕ್ಷೇತ್ರದ ವಿಪರೀತ ಒತ್ತಡ, ಜೀವನದ ಶೈಲಿ ಕೆಲವೊಮ್ಮೆ ದೇಹದ ಮೇಲೆ ವಿವರಿಸಲಾಗದ ರೀತಿಯಲ್ಲಿ ದಾಳಿ ಮಾಡುತ್ತೆ. ಇಂತಹ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಕೆಲವೊಮ್ಮೆ ಕೇವಲ ಔಷಧಿಗಳಿಗಿಂತ ಮೆದುಳಿಗೆ ಒಂದು ತೀವ್ರವಾದ ಮಾನಸಿಕ ಶಾಕ್ ಅಥವಾ ಸೈಕಲಾಜಿಕಲ್ ಶಾಕ್ ಬೇಕಾಗುತ್ತೆ. ಓಕೆ.
ಆ ನಿಂಬೆಹಣ್ಣಿನ ಆಚರಣೆ ಪೂಜಾಳ ಸುಪ್ತ ಮನಸ್ಸಿಗೆ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಶಾಕ್ ಅನ್ನ ನೀಡಿರ್ಬೋದು. ಆಕೆನ ನರ್ವಸ್ ಸಿಸ್ಟಮ್ ಒಮ್ಮೆಲೆ ರೀಸೆಟ್ ಆಗಿ ದೇಹದ ರಕ್ಷಣಾ ವ್ಯವಸ್ಥೆ ಮತ್ತೆ ಕೆಲಸ ಮಾಡಲು ಶುರು ಮಾಡಿರ್ಬೋದು. ಅದ್ಭುತವಾದ ವಿಶ್ಲೇಷಣೆ ಇದು. ಅಂದ್ರೆ ನಾವಿಲ್ಲಿ ಘಟನೆಗಳನ್ನ ಮಾಂತ್ರಿಕ ಕೋನದಿಂದ ನೋಡೋ ಬದಲು ಮನುಷ್ಯನ ಮೆದುಳು ವಿಪರೀತ ಒತ್ತಡದಲ್ಲಿ ಹೇಗೆ ಅಸಾಧಾರಣವಾಗಿ ಪ್ರತಿಕ್ರಿಯಿಸುತ್ತೆ ಅನ್ನೋದರ ಕಡೆ ಗಮನ ಹರಿಸ್ತಿದ್ದೇವೆ. ಹೌದು, ಅದೇ ನಮ್ಮ ಉದ್ದೇಶ. ಮತ್ತು ಇದು ಕೇವಲ ವ್ಯಕ್ತಿಗಳ ಆರೋಗ್ಯದ ಪ್ರಶ್ನೆಯಾಗಿ ಉಳಿಯಲಿಲ್ಲ. ಬದಲಾಗಿ ಈ ನಂಬಿಕೆಯು ಭೌತಿಕವಾಗಿ ಒಂದು ದೊಡ್ಡ ಮಂದಿರದ ನಿರ್ಮಾಣಕ್ಕೂ ಕಾರಣವಾಯಿತು. ಮತ್ತು ಆ ನಿರ್ಮಾಣದ ಕಥೆಯೂ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ? ಹೇಗೆ? ದೇವಸ್ಥಾನ ಕಟ್ಟಲು ಗಂಗರಾಜು ಸ್ವಾಮಿಗೆ ಕನಸಿನಲ್ಲಿ ಆದೇಶ ಬರುತ್ತೆ. ಆದರೆ ಅವರು ಹುಡುಕೊಂಡು ಹೋಗೋದು ಸಾಂಪ್ರದಾಯಿಕ ವಾಸ್ತುಶಿಲ್ಪಿಗಳನ್ನಲ್ಲ, ಬದಲಾಗಿ ಬಸವರಾಜಯ್ಯ ಎಂಬ ಒಬ್ಬ ಸಿವಿಲ್ ಇಂಜಿನಿಯರ್ ಅನ್ನ. ಇದು ನೋಡಿ ಆಧ್ಯಾತ್ಮ ಮತ್ತು ಆಧುನಿಕತೆಯ ನಡುವಿನ ಅದ್ಭುತವಾದ ಸೇತುವೆ. ನಂಬಿಕೆ ಅನ್ನೋದು ಕೇವಲ ಹಳೆಯ ಕಾಲದ ಕಲ್ಪನೆ ಅಲ್ಲ, ಅದಕ್ಕೆ ಆಧುನಿಕ ವಿಜ್ಞಾನದ ಶಿಸ್ತು ಕೂಡ ಬೇಕು ಅನ್ನೋದನ್ನ ಇದು ಸಾಂಕೇತಿಕವಾಗಿ ತೋರಿಸುತ್ತೆ. ಹೌದು, ಆದರೆ ಬಸವರಾಜಯ್ಯನವರು ಆರಂಭದಲ್ಲಿ ಆ ಜಾಗವನ್ನು ನೋಡಿ ಇದೊಂದು ತಿಪ್ಪೆ, ಅಂದ್ರೆ ಕಸದ ರಾಶಿ ಅಂತ ಬೇಸರಗೊಂಡು ವಾಪಸ್ ಬರ್ತಾರೆ. ಆದರೂ ಅಂದು ರಾತ್ರಿಯೇ ಅವರ ಕನಸಿನಲ್ಲಿ ಶಕ್ತಿಮಾತೆ ಬಂದು ಅದೇ ಜಾಗದಲ್ಲಿ ಮಂದಿರ ಕಟ್ಟಲು ಆದೇಶಿಸ್ತಾಳೆ. ಆಶ್ಚರ್ಯ ಅಲ್ವಾ? ಒಬ್ಬ ಇಂಜಿನಿಯರ್ ಕಣ್ಣಿಗೆ ಕಸದ ರಾಶಿಯಾಗಿ ಕಂಡದ್ದು ನಂಬಿಕೆಯ ಕಣ್ಣಿಗೆ ಒಂದು ಪವಿತ್ರ ಮಂದಿರವಾಗಿ ಕಾಣುತ್ತೆ. ಇದರ ಜೊತೆಗೆ ಈ ಮಂದಿರ ಕೇವಲ ಕಾಯಿಲೆಗಳನ್ನಷ್ಟೇ ಅಲ್ಲ, ಉದ್ಯಮಿಗಳ ವ್ಯವಹಾರದ ಬಿಕ್ಕಟ್ಟುಗಳನ್ನು ಹೇಗೆ ಬಗೆಹರಿಸಿದೆ ಅನ್ನೋದಕ್ಕೆ ಮೂಲ ಮಾಹಿತಿಯಲ್ಲಿ 2 ಬಲವಾದ ಉದಾಹರಣೆಗಳಿವೆ. ಉದ್ಯಮ ರಂಗದ ಒತ್ತಡಗಳ ಬಗ್ಗೆ ನಾವು ಮಾತನಾಡುವಾಗ ಈ ಉದಾಹರಣೆಗಳು ಬಹಳ ಮುಖ್ಯವಾಗ್ತವೆ. ರೇಣುಕೇಶ್ ಮತ್ತು ತ್ಯಾಗರಾಜನ್ ಅವರ ಕಥೆಗಳನ್ನ ಗಮನಿಸಿ. ಹೌದು, ಉದ್ಯಮಿ ರೇಣುಕೇಶ್ ಅವರು ತಾನು ಸಹಾಯ ಮಾಡಿದವರಿಂದಲೇ ಕ್ಷುದ್ರ ಪ್ರಯೋಗಕ್ಕೆ ತುತ್ತಾಗಿದ್ರು ಅಂತ ಮೂಲ ಮಾಹಿತಿ ಹೇಳುತ್ತೆ. ಅವರು ಅಕ್ಷರಶಃ ಬೀದಿಗೆ ಬೀಳುವ ಹಂತದಲ್ಲಿದ್ದವರು. ಆದರೆ ಈ ಮಂದಿರದ ಪ್ರಭಾವದಿಂದ ಅವರ ಆ ಸಮಸ್ಯೆಯಿಂದ ಹೊರಬಂದು ಕೇವಲ 300 ಜನರಿದ್ದ ಅವರ ಕಂಪನಿ ಇಂದು 500 ಜನರಿಗೆ ಉದ್ಯೋಗ ನೀಡುವ ಮಟ್ಟಕ್ಕೆ ಬೆಳೆದಿದೆ. ಇದು ದೊಡ್ಡ ಸಾಧನೆ. ಹಾಗೆ ತ್ಯಾಗರಾಜನವರ ಕಥೆ ನೋಡಿ. ಅವರ ಪತ್ನಿಗೆ ಲೆಫ್ಟ್ ಸೈಡ್ ಬ್ರೈನ್ ಸ್ಟ್ರೋಕ್ ಆಗಿ ದೇಹದ ಬಲಭಾಗ ಸಂಪೂರ್ಣ ಪಾರ್ಶ್ವವಾಯುವಿಗೆ ತುತ್ತಾಗಿರುತ್ತೆ. ಪ್ಯಾರಾಲಿಸಿಸ್. ಹೌದು, ವೈದ್ಯರು ಕೈಬಿಟ್ಟಾಗ ಓರ್ವ ಫಿಸಿಯೋಥೆರಪಿಸ್ಟ್ ಹುಡುಗಿಯ ಸಲಹೆಯಂತೆ ಅವರು ಈ ಮಂದಿರಕ್ಕೆ ಬರ್ತಾರೆ. 2 ವರ್ಷಗಳ ನಿರಂತರ ಪ್ರಾರ್ಥನೆಯ ನಂತರ ಆಕೆಯ ಕೈಕಾಲುಗಳಲ್ಲಿ ಚಲನೆ ಆರಂಭವಾಗಿದೆ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಭಕ್ತಿ ಎನ್ನೋದು ಕಾರ್ಪೊರೇಟ್ ಜಗತ್ತಿನ ಹೊಸ ಪ್ರಾಬ್ಲಮ್ ಸಾಲ್ವಿಂಗ್ ಟೂಲ್ ಆಗಿ ಬದಲಾಗಿದೆಯಾ? ಲೈಕ್ ಬಿಸ್ನೆಸ್ ಕ್ರೈಸಿಸ್ಗೂ ದೇವಸ್ಥಾನಕ್ಕೂ ಏನೋ ಸಂಬಂಧ? ಇದು ಕಾರ್ಪೊರೇಟ್ ಜಗತ್ತಿನ ಕಣ್ಣಿಗೆ ಕಾಣದ ಒಂದು ದೊಡ್ಡ ಸತ್ಯ. ನೋಡಿ, ಕಾರ್ಪೊರೇಟ್ ನಾಯಕರು, ಉದ್ಯಮಿಗಳು ಪ್ರತಿದಿನ ಅಗಾಧವಾದ ಕಾಗ್ನಿಟಿವ್ ಲೋಡ್ ಅಂದ್ರೆ ಮಾನಸಿಕ ಒತ್ತಡವನ್ನ ಹೊರತಾರೆ. ಹೌದು, ಟೆನ್ಷನ್ ಇದ್ದೇ ಇರುತ್ತೆ. 100 ಜನರ ಭವಿಷ್ಯ, ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ಇವೆಲ್ಲವೂ ಅವರ ನಿರ್ಧಾರಗಳ ಮೇಲೆ ನಿಂತಿರುತ್ತೆ. ಈ ಒತ್ತಡ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಅದು ಅವರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೈಜಾಕ್ ಮಾಡುತ್ತೆ. ರೇಣುಕೇಶ್ ಅವರ ಕಥೆಯಲ್ಲಿ ಪ್ರಸ್ತಾಪವಾದ ಕ್ಷುದ್ರ ಪ್ರಯೋಗ ಅನ್ನೋದು ಅದು ಭೌತಿಕವಾಗಿ ಏನೇ ಆಗಿರಲಿ, ಮಾನಸಿಕವಾಗಿ ಅದೊಂದು ವಿಪರೀತ ನಕಾರಾತ್ಮಕ ಶಕ್ತಿಯ ಆಕ್ರಮಣ. ಅಂದ್ರೆ ಅವರು ದೇವಸ್ಥಾನಕ್ಕೆ ಹೋದಾಗ ಆ ನಕಾರಾತ್ಮಕತೆಯ ಭಾರವನ್ನ ಅಲ್ಲಿ ಇಳಿಸ್ಬರ್ತಾರೆ ಅಂತನಾ? ನಿಖರವಾಗಿ. ಈ ಮಂದಿರಗಳು ಉದ್ಯಮಿಗಳಿಗೆ ಒಂದು ಎಮೋಷನಲ್ ಔಟ್ಸೋರ್ಸ್ಡ್ ಸರ್ವರ್ ರೀತಿ ಕೆಲಸ ಮಾಡ್ತವೆ. ಎಮೋಷನಲ್ ಔಟ್ಸೋರ್ಸ್ ಸರ್ವರ್, ಒಳ್ಳೆ ಪದ. ಹೌದು, ನನ್ನ ಕೈಯಲ್ಲಿ ಏನೂ ಇಲ್ಲ, ಆ ಶಕ್ತಿಯೇ ಎಲ್ಲವನ್ನೂ ನೋಡ್ಕೊಳ್ಳುತ್ತೆ ಅಂತ ಅವರು ತಮ್ಮ ಒತ್ತಡವನ್ನ ಶರಣಾಗತಿಯ ಅಂದ್ರೆ ಸರೆಂಡರ್ ಮೂಲಕ ದೇವರಿಗೆ ಒಪ್ಪಿಸಿದಾಗ ಅವರ ಮೆದುಳಿನ ಮೇಲಿನ ಭಾರ ಕಡಿಮೆ ಆಗುತ್ತೆ. ಆಗ ಅವರು ಹೆಚ್ಚು ಸ್ಪಷ್ಟತೆಯಿಂದ, ಕ್ಲಾರಿಟಿಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ತ್ಯಾಗರಾಜನ್ ಅವರ ವಿಷಯದಲ್ಲೂ ಅಷ್ಟೇ, ಫಿಸಿಯೋಥೆರಪಿ ಜೊತೆಗೆ ಖಂಡಿತ ವಾಸಿಯಾಗುತ್ತದೆ ಅನ್ನೋ 2 ವರ್ಷಗಳ ನಿರಂತರ ಶ್ರದ್ಧೆ ಇದೆಯಲ್ಲ, ಅದು ರೋಗಿಯ ಮತ್ತು ಆರೈಕೆ ಮಾಡುವವರ ಇಬ್ಬರ ಮೆದುಳಿನಲ್ಲೂ ಗುಣಮುಖವಾಗುವ ವಾತಾವರಣವನ್ನ ಸೃಷ್ಟಿಸುತ್ತೆ. ಇದನ್ನೇ ನಾವು ವಿಜ್ಞಾನದಲ್ಲಿ ರೈಟ್ ಎನ್ವೈರ್ಮೆಂಟ್ ಫಾರ್ ಹೀಲಿಂಗ್ ಅಂತೀವಿ. ವಾವ್! ನಾವು ಇವರೆಗೆ ಚರ್ಚಿಸಿದ ಈ ಎಲ್ಲಾ ಘಟನೆಗಳ ಕೇಂದ್ರಬಿಂದು ಬೆಂಗಳೂರು ನಗರದ ಕೆಂಗೇರಿ ಹೋಬಳಿ ಸೂಲಿಕೆರೆ ಪೋಸ್ಟ್ ವ್ಯಾಪ್ತಿಯ ಹೊಸಬೈರುಹಳ್ಳಿ ಗ್ರಾಮದಲ್ಲಿರುವ ಆದಿಶಕ್ತಿ ಕೆಂಪಮ್ಮ ದೇವಿ ಅಂದ್ರೆ ತಾಯಿ ಕೆಂಪಮ್ಮ ಮಂದಿರ. ಹೌದು, ಅದೇ ಸ್ಥಳ. ಮೂಲ ಮಾಹಿತಿಯ ಪ್ರಕಾರ ವೈದ್ಯಕೀಯ ಜಗತ್ತು ಕೈಚೆಲ್ಲಿದಾಗ, ವೃತ್ತಿಪರ ಬದುಕು ಪಾತಾಳಕ್ಕೆ ಕುಸಿದಾಗ ಈ ಸ್ಥಳ 100 ಜನರಿಗೆ ಆಶಾಕಿರಣವಾಗಿದೆ.
ಈ ಕಥೆಗಳನ್ನ ಕೇಳ್ತಿರೋ ಯಾರಿಗೇ ಆದರೂ ನಮ್ಮ ಬದುಕಿನ ದೈನಂದಿನ ಹೋರಾಟಗಳಲ್ಲಿ ಆತಂಕದ ಕ್ಷಣಗಳಲ್ಲಿ ನಾವು ಯಾವ ರೀತಿಯ ಆಂಕರ್ ಅನ್ನ ನೆಚ್ಕೊಳ್ತೀವಿ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಹೌದು, ಖಂಡಿತ. ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ನಮ್ಮೆಲ್ಲ ತರ್ಕ, ಬುದ್ಧಿವಂತಿಕೆಗಳು ವಿಫಲವಾಗುವ ಸನ್ನಿವೇಶಗಳನ್ನ ಎದುರಿಸ್ತೀವಿ. ಈ ಕಥೆಗಳ ಅಂತಿಮ ಮಹತ್ವ ಇರೋದು ಆ ಪವಾಡಗಳ ಸತ್ಯಾಸತ್ಯತೆಯನ್ನ ಯಾವುದೋ ಲ್ಯಾಬ್ನಲ್ಲಿ ಇಟ್ಟು ಸಾಬೀತುಪಡಿಸೋದ್ರಲ್ಲ. ಕರೆಕ್ಟ್. ಬದಲಾಗಿ ಇನ್ನು ದಾರಿಯೇ ಇಲ್ಲ ಅಂದ್ಕೊಂಡಾಗ ವಿಪರೀತ ಸಂಕಷ್ಟದ ಸಮಯದಲ್ಲಿ ಆಶಾವಾದ ಮತ್ತು ಶ್ರದ್ಧೆ ಮನುಷ್ಯನಿಗೆ ಎಷ್ಟು ಅಗಾಧವಾದ ಶಕ್ತಿಯನ್ನ ಕೊಡಬಲ್ಲದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ನಂಬಿಕೆ ಅನ್ನೋದು ಅದು ದೌರ್ಬಲ್ಯವಲ್ಲ, ಅದೊಂದು ಬದುಕುವ ಕಲೆ. ನಿಜ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ವಿಜ್ಞಾನ ಮತ್ತು ಲಾಜಿಕ್ ಬಗ್ಗೆ ಮಾತಾಡಿದ್ವಿ. ಈ ಎಲ್ಲಾ ಕಥೆಗಳನ್ನ, ವಿಶ್ಲೇಷಣೆಗಳನ್ನ ಕೇಳಿದ ಮೇಲೆ ಒಂದು ಆಳವಾದ ವಿಚಾರ ನಮ್ಮನ್ನ ಕಾಡದೇ ಇರೋದು. ಏನದು? ಮಾನವನ ಮಿದುಳಿನ ಶಕ್ತಿ ಮತ್ತು ನಾವು ಕರೆಯುವ ಆಳವಾದ ನಂಬಿಕೆ ಅಂದ್ರೆ ಫೇತ್, ಇವೆರಡು ನಿಜಕ್ಕೂ ಬೇರೆ ಬೇರೆನೇ? ಅಥವಾ ನಾವು ಪವಾಡ ಅಂತ ಕರೆಯೋದು ನಮ್ಮದೇ ಒಳಗಿರುವ ಆದರೆ ನಮಗೆ ಇನ್ನೂ ಸಂಪೂರ್ಣವಾಗಿ ಅರ್ಥವಾಗದ ಅಗಾಧವಾದ ಮಾನಸಿಕ ಶಕ್ತಿಯ ಪ್ರತಿರೂಪವೇ? ಬಹಳ ಆಳವಾದ ಪ್ರಶ್ನೆ ಇದು ಅಲ್ವಾ? ವಿಜ್ಞಾನ ಮತ್ತು ನಂಬಿಕೆಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ರೈಲುಗಳಲ್ಲ, ಬದಲಾಗಿ ಮನುಷ್ಯನ ಒಳಿತಿಗಾಗಿ ಒಂದೇ ಗಮ್ಯವನ್ನ ತಲುಪಲು ಪ್ರಯತ್ನಿಸ್ತಿರೋ ಎರಡು ಬೇರೆ ಬೇರೆ ಹಳಿಗಳಿರ್ಬೋದೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಬಗ್ಗೆ ಯೋಚನೆ ಮಾಡೋಣ.